ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ರಾಮಾಯಣದ ಅರಣ್ಯಕಾಂಡ ಸರ್ಗ 1. ರಾಮನು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದಾಗ ಕಂಡಿದ್ದೇನು ಎಂಬ ವರ್ಣನೆ. ಅದು ತಾಪಸಾಶ್ರಮ ಮಂಡಲ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿಗಳು. ತಾಪಸರ ಅಂದರೆ ತಪಸ್ವಿಗಳ ಆಶ್ರಮಗಳ ಸಾಲು ಸಾಲು ಸಾಲು, ಆಶ್ರಮ ಮಂಡಲ. ಅಲ್ಲಿ ಏನೆಲ್ಲ ಕಂಡು ಬರ್ತಾ ಇತ್ತು ಎನ್ನುವುದಕ್ಕೆ ಕೆಲವು ಮಾತುಗಳು. ಕುಶಚೀರ ಪರಿಕ್ಷಿಪ್ತಂ, ದರ್ಭೆಗಳು, ನಾರು ಬಟ್ಟೆಗಳು, ಗೋಮಯದಿಂದ ಸಾರಿಸಿದ ಅಂಗಳಗಳು, ಬಹುವಿಧವಾದ ಮೃಗಗಳು, ಬಹುವಿಧವಾದ ಪಕ್ಷಿಗಳು, ಮೃಗ ಪಕ್ಷಿಗಳು. ಅಲ್ಲಿ ಬ್ರಾಹ್ಮೀ ಲಕ್ಷ್ಮಿ, ಬ್ರಹ್ಮಕಾಂತಿ ಇದೆ. ಬ್ರಹ್ಮ ಎಂದರೆ ಪರಮಾತ್ಮ, ಬ್ರಹ್ಮ ಎಂದರೆ ವೇದ ಕೂಡ. ಅಲ್ಲಿ ವೇದ ಕಾಂತಿ ಇದೆ, ಪರಮಾತ್ಮ ಕಾಂತಿ ಇದೆ. ಅದು ಶರಣ್ಯಂ ಸರ್ವಭೂತಾನಾಂ, ಆಶ್ರಯ, ಎಲ್ಲ ಜೀವಗಳಿಗೂ ಆಶ್ರಯ ಇದೆ ಅಲ್ಲಿ. ಅಲ್ಲಿ ಯಾರೂ ಬಾಹ್ಯರಲ್ಲ, ಸಮಸ್ತ ಜೀವರಾಶಿಗಳಿಗೆ, ಮನುಷ್ಯರಿರ್ಬೋದು, ಮೃಗ ಪಕ್ಷಿಗಳಿರ್ಬೋದು, ಕ್ರಿಮಿ ಕೀಟಗಳಿರ್ಬೋದು, ಒಳ್ಳೆಯವರಿರ್ಬೋದು, ಕೆಟ್ಟವರಿರ್ಬೋದು, ಜ್ಞಾನಿಗಳು ಅಜ್ಞಾನಿಗಳು ಇರ್ಬೋದು, ಅಥವಾ ಈ ಬೇರೆ ಬೇರೆ ಬಗೆಯ ಜೀವಗಳು. ಅವು ಮನುಷ್ಯರೆಲ್ಲ ಪ್ರಾಣಿ ಪಕ್ಷಿಯ ಮೃಗ ಕೀಟಗಳು ಅಲ್ಲ. ಯಕ್ಷರು, ಗಂಧರ್ವರು, ರಾಕ್ಷಸರು, ಕಿನ್ನರರು, ಭೇದ ಭಾವವಿಲ್ಲದೆ ಸಕಲ ಜೀವಗಳಿಗೆ ಆಶ್ರಯವಾಗಿದ್ದವು ಆ ಋಷ್ಯಾಶ್ರಮಗಳು, ಗುರುಕುಲಗಳು. ಅಂದಿನ ಕಾಲದ ಗುರುಕುಲಗಳ ಪರಿಸರ ಅದು. ಅಷ್ಟು ಮಾತ್ರವೇನು, ಅಲ್ಲಿ ನಿತ್ಯವೂ ಕೂಡ ಅಪ್ಸರಿಯರಿಂದ ನರ್ತನವಾಗ್ತಾ ಇತ್ತು. ಅಪ್ಸರಿಯರು ಪೂಜಿಸ್ತಾ ಇದ್ದರು. ನೋಡಿ, ಈಗ ರಾಜಾಸ್ಥಾನದಲ್ಲಿ ನರ್ತಕಿಯರು ನರ್ತನ ಮಾಡುವಂಥದ್ದು ನಮಗೆ ಗೊತ್ತು. ಇಂದ್ರನ ಆಸ್ಥಾನದಲ್ಲಿ ಅಪ್ಸರಿಯರು ನರ್ತನ ಮಾಡುವಂಥದ್ದು ನಮಗೆ ಗೊತ್ತು. ಆದರೆ ಇದು ವಿಭಿನ್ನವಾಗಿರುವಂಥದ್ದು. ಗುರುಕುಲಗಳ ಪರಿಸರದಲ್ಲಿ ಗೋಮಯ ಸಾರಿಸಿದ, ಸಗಣಿ ಸಾರಿಸಿದ ಅಂಗಳದಲ್ಲಿ ಅಪ್ಸರಿಯರು ನರ್ತನ ಮಾಡ್ತಾ ಇದ್ರಂತೆ. ಪೂಜಿತಂ ಚೂಪ ನೃತ್ಯಂಚ, ಇಂದ್ರನ ಮುಂದೆ ಆದರೆ ಅದು ಕಸ್ಟಮರಿ ಮಾಡಬೇಕಾಗತ್ತೆ, ಅದು ರೂಲ್. ಅದು ಅವ್ರ ಕೇತ್ಲೆ ಇರ್ತಕ್ಕಂಥವ್ರು, ಅವ್ರ ಡ್ಯೂಟಿ ಅದು, ನರ್ತನ ಮಾಡ್ತಾರೆ ಅವರು. ಇಲ್ಲ, ಹಾಗಲ್ಲ. ಇಲ್ಲಿ ಆರಾಧನಾ ಭಾವ. ಪೂಜಿತಂ, ಅಪ್ಸರೆಯಿಂದ ಆರಾಧಿತವಾಗಿದ್ದವು ಆ ಗುರುಕುಲಗಳ ಅಂಗಳಗಳು ಅಥವಾ ಋಷ್ಯಾಶ್ರಮಗಳ ಅಂಗಳಗಳು. ಅಪ್ಸರೆಯರು ಗೌರವಿಸ್ತಾ ಇದ್ದಿದ್ದು ಮಾತ್ರವಲ್ಲ, ನರ್ತನ ಸೇವೆಯನ್ನು ಕೂಡ ಮಾಡ್ತಾಯಿದ್ರು. ಈ ನರ್ತನವೆನ್ನುವುದು, ಅಪ್ಸರೆಯರ ನರ್ತನವೆನ್ನುವುದು ಋಷ್ಯಾಶ್ರಮಗಳಿಗೂ ಸಲ್ಲುವಂಥದ್ದು ಅಂತ. ಅದು ದಿವ್ಯವೂ ಆಗ್ಬೋದು. ಅದು ಕೇವಲ ರಮ್ಯ ಮಾತ್ರ ಅಲ್ಲ, ಕೇವಲ ಕಣ್ಣು ಮನಸ್ಸಿಗೆ ಮುದ ಕೊಡುವಂಥದ್ದು ಮಾತ್ರವಲ್ಲ, ಅಂತರಂಗಕ್ಕೂ ಆತ್ಮಕ್ಕೂ ಮುದ ಕೊಡುವಂತೆ ನರ್ತನ ಮಾಡಬಹುದು. ಋಷಿಗಳಿಗೂ, ಗುರುಗಳಿಗೂ, ಅಥವಾ ಸಾಧಕರಿಗೂ, ಬ್ರಹ್ಮಚಾರಿಗಳಿಗೂ ಸಲ್ಲುವಂತೆ ನರ್ತನ ಮಾಡಬಹುದು ಅಂತ ಆಯಿತು. ನೋಡಿ, ಆಗ್ತಾ ಇತ್ತಂತೆ ಆ ರೀತಿಯಲ್ಲಿ ಅಂತ. ದಿವ್ಯ ಶಕ್ತಿಗಳು ಬಂದು ನೆಲೆದಾಡ್ತಾ ಇದ್ವು. ಆಶ್ರಮದ, ಋಷ್ಯಾಶ್ರಮದ ಪರಿಸರದಲ್ಲಿ ನಾವು ಯಾವ ದಿವ್ಯ ಶಕ್ತಿಗಳ ಕೃಪೆಗಾಗಿ ಜೀವನವಿಡೀ ತಪಸ್ಸು ಮಾಡ್ತೇವೋ, ಶ್ರಮ ಮಾಡ್ತೇವೆಯೋ, ಅಂಥವು ಅಲ್ಲಿ ಬಂದು ನರ್ತನ ಮಾಡ್ತಾಯಿದ್ವು, ಸೇವೆ ಮಾಡ್ತಾಯಿದ್ವು ಎನ್ನುವಾಗ ಅವುಗಳ ಪಾವಿತ್ರ್ಯ ಮತ್ತು ಶ್ರೇಷ್ಠತೆ ನಮಗೆ ಗೊತ್ತಾಗುವಂಥದ್ದು. ಯಜ್ಞ ಪಾತ್ರೆಗಳು ಮತ್ತು ವಿಶಾಲವಾದ ಅಗ್ನಿಶರಣೈ, ಅಗ್ನಿಗೃಹಗಳು. ಅಗ್ನಿಗೃಹ ಅಂದರೆ ಅಗ್ನಿಶರಣಂ ಅಂದರೆ ಋಷ್ಯಾಶ್ರಮಗಳಲ್ಲಿ
ಅಗ್ನಿ ಖಂಡಿತವಾಗಿರ್ತಾ ಇತ್ತು ಅವತ್ತಿನ ಕಾಲದಲ್ಲಿ. ಯಾಕೆಂದರೆ ಅಗ್ನಿಯ ಮೂಲಕವೇ ದೇವತೆಗಳ ಆರಾಧನೆ ಮಾಡ್ತಾ ಇದ್ದಂಥ ಒಂದು ಕಾಲ ಅದು. ತ್ರೇತಾಗ್ನಿ, 3 ಬಗೆಯ ಅಗ್ನಿಗಳು. ತ್ರೇತಾಗ್ನಿ ಅಂದರೆ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಂತ ಹೇಳ್ತಾರೆ. 3 ಹೆಸರಿನ 3 ಆಕೃತಿಯ ಕುಂಡಗಳಲ್ಲಿ ಆರಾಧನೆ ಮಾಡ್ತಕ್ಕಂಥ ಅಗ್ನಿಗಳು. ಅಗ್ನಿಹೋತ್ರ ನೀವು ಕೇಳಿದಿರಿ, ಈ ತ್ರೇತಾಗ್ನಿಯಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಅಗ್ನಿಹೋತ್ರ ಅದು. ಹಾಗೆಯೇ ಯಜ್ಞಯಾಗಗಳು, ಈ ವಾಜಪೇಯ ನಡಿಬೇಕು, ಸೋಮಯಾಗ ನಡಿಬೇಕು, ಅಶ್ವಮೇಧ ನಡಿಬೇಕು, ಈ ತ್ರೇತಾಗ್ನಿ ಬೇಕೇ ಬೇಕು. ಅಡುಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅದನ್ನು. ಅರಣಿಯಲ್ಲಿ ಉದ್ಭವಿಸಿರ್ತಕ್ಕಂಥ ಅಗ್ನಿ, ಕಡೆದು ಬಂದಿರತಕ್ಕಂಥ ಅಗ್ನಿ, ನಿತ್ಯವೂ ಅಗ್ನಿಹೋತ್ರ ನಡಿಬೇಕು. ವಿಶೇಷ ಸನ್ನಿವೇಶಗಳಲ್ಲಿ ಇಂಥ ಮಹಾಯಾಗಗಳು ನಡೀತಾ ಇದ್ವು. ಹಾಗೆ ಅಗ್ನಿಗೆ ಭವನಗಳು ಇರ್ತಾ ಇದ್ವು ಅಂತ. ಅದು ಬೇಕಾಗತ್ತೆ ಅದು, ಯಾಕೆಂದರೆ ಆಹಾರದಂತೆ ನೋಡ್ಕೊಳ್ಬೇಕು ಅಗ್ನಿಯನ್ನು. ಈಗ ಸೂರ್ಯೋದಯಕ್ಕೆ ಸೂರ್ಯಾಸ್ತಕ್ಕೆ ಆಹುತಿಗಳನ್ನು ನೀಡಬೇಕು. ಹೀಗೆಲ್ಲ ಇರೋದ್ರಿಂದ ಅದಕ್ಕೆಂತಲೇ ಪ್ರತ್ಯೇಕವಾಗಿರ್ತಕ್ಕಂಥ ಆವಾಸಗಳು, ಅಗ್ನ್ಯಾವಾಸಗಳು, ಅಗ್ನ್ಯಾಗಾರಗಳು, ಶರಣಂ ಅಂದರೆ ಮನೆ ಎಂಬ ಅರ್ಥ ಇದೆ. ಅಗ್ನಿಶರಣಂ ಇಲ್ಲಿ ಮುಂದೆ ಇಲ್ಲಿ ಕೂಡ ನೀವು ಅದನ್ನು ಕಾಣ್ತೀರಿ, ಮುಂದೆ ಬರ್ತದೆ ಅದು ಅಗ್ನಿಶರಣಂ. ಅಗ್ನಿಹೋತ್ರಗಳು ಬೇಕು ಅದಕ್ಕೆ, ಅಗ್ನಿಹೋತ್ರನ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥವ್ರು ಅಂತ. ಹಾಗೆ ಅಂತ ವಿಶಾಲವಾಗಿರ್ತಕ್ಕಂಥ ಅಗ್ನ್ಯಾಗಾರಗಳು ಮತ್ತು ಯಜ್ಞ ಪಾತ್ರೆಗಳು, ಬಗೆ ಬಗೆಯ ಯಜ್ಞ ಪಾತ್ರೆಗಳು ಅಲ್ಲಿ ಇರ್ತಾ ಇದ್ವು ಅಂತ. ಯಾಕೆಂದರೆ ಯಜ್ಞ ನಡಿಬೇಕಾರೆ ನಿತ್ಯ ನಿರಂತರವಾಗಿ ಯಜ್ಞಾಂಗವಾಗಿ ಯಜ್ಞ ಪಾತ್ರೆಗಳು ಬೇಕು. ಯಜ್ಞ ಪಾತ್ರೆಗಳನ್ನು ನೀವು ನೋಡ್ಬೋದು. ಇಲ್ಲಿ ನಿಮಗೆ ಅದನ್ನು ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತಾರೆ. ಹೇಗೆಲ್ಲ ಇರ್ತಾ ಇದ್ವು ಯಜ್ಞ ಪಾತ್ರೆಗಳು ಆವತ್ತಿನ ಕಾಲದಲ್ಲಿ ನೋಡಿ. ಇದಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಉಪಯೋಗ ಇದೆ. ಯಜ್ಞದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಬಳಸ್ತಾರೆ ಅಂತ. ಇವೆಲ್ಲ ಯಜ್ಞ ಸಾಧನಗಳು. ಇವುಗಳ ಹೆಸರನ್ನು ಕೊಟ್ಟಿದೆ. ಮೊದಲನೇದು ಸ್ಫ್ಯ, ಎರಡನೇದು ಕಪಾಲ. ಅದು 2 ರೀತಿ ಕಾಣ್ತಾ ಇದೆ ನಮಗೆ. ಇದು ಚಿರುಸ್ಥಾಲಿ, ಹೆಸರಿದೆ ಅವಕ್ಕೆಲ್ಲ. 4 ಯಜ್ಞ ಪಾತ್ರೆಗಳ 4 ಹೆಸರು. ಇದು ಶೂರ್ಪ ಅಂದರೆ ಮೊರ. ಶೂರ್ಪಣಖ ಕೇಳಿದ್ದೀರಲ್ಲ ನೀವು, ಈ ತೋರಿಸ್ತದೆ ಶೂರ್ಪ. ಉಗುರು ಈ ಥರ ಇತ್ತು ಅವಳಿದ್ದು ಅಂತ, ಎಷ್ಟು ಚಿಕ್ಕದು ಅಂತ ಉಗುರು ಅಂತ. ನಿಮ್ಗೆ ಹೇಳಿದ್ವಲ್ಲ, ಉಗುರು ಹಾಗಿದ್ದರೆ ಆಕೆ ಹೇಗಿರ್ಬೋದು ಅಂತ. ಉಗುರೇ ಹಾಗಿದ್ದರೆ, ಹೀಗಿದ್ದರೆ ಒಂದು ಮರ ನೀವು ನೋಡಿದ್ದೀರಾ, ಮರ ಎಷ್ಟು ದೊಡ್ಡದಾಗಿರ್ತದೆ ಅಂತ. 2 ಕೈಲಿ ಹಿಡಿದು ಕೇರಬೇಕು, ಅದು ಕೇರುವಂಥದ್ದು ಅಂತ. ಉಗುರೇ ಹಾಗಿದ್ದರೆ ಜನ ಹೇಗಿರಬೇಕು. ಆಕೆ ಶೂರ್ಪಣಖ ಅಂತ ಹೆಸರು ಆಕೆಗೆ. ಕೃಷ್ಣಾರ್ಜುನ, ಉಲೂಖಲ, ಮುಸಲ ಇವೆಲ್ಲ ಬೇರೆ ಬೇರೆ ಯಜ್ಞ ಪಾತ್ರಗಳು. ಅವುಗಳಿಗೆ ಬೇರೆ ಬೇರೆ ವಿನಿಯೋಗ ಇದೆ. ನೀವೊಂದು ಸರಿ ನೋಡಿರಲಿ ಅಂತ, ಯಜ್ಞ ಹೇಗಿರ್ತಿತ್ತು, ಯಜ್ಞ ಪಾತ್ರಗಳು ಹೇಗಿರ್ತಾ ಇದ್ವು ಅನ್ನೋದನ್ನು ನೀವೊಮ್ಮೆ ಕಣ್ಣಲ್ಲಿ ನೋಡಿರಲಿ ಅಂತ. ನಾವು ಈಗ ಮಾಡುವ ಸ್ಮಾರ್ತ ಯಜ್ಞಗಳಲ್ಲಿ ಇಂಥವೆಲ್ಲ ಭಾಳ ಅಂದರೆ ಅತ್ಯಂತ ಕಡಿಮೆ ಪಾತ್ರಗಳು ಬಳಕೆ ಆಗ್ತಕ್ಕಂಥದ್ದು, ಕೆಲವು. ಆದರೆ ಶ್ರೌತ ಯಜ್ಞಗಳು ಆವತ್ತಿನ ಕಾಲದಲ್ಲಿ ಆಗ್ತಾ ಇದ್ದಿದ್ದು, ಅಲ್ಲಿ ಅನೇಕ ಬಗೆಯ ಯಜ್ಞ ಪಾತ್ರಗಳು ಬಳಕೆ ಆಗ್ತಾ ಇದ್ವು. ಅಗ್ನಿ ಉದ್ಭವಿಸೋದು ಇದರಲ್ಲಿ, ಇದನ್ನು ಅರಣಿ ಅಂತ ಕರೀತಾರೆ. ಅಗ್ನಿಯನ್ನು ಹೀಗೆ ಕಡೆದು ಅಗ್ನಿಯನ್ನು ಉದ್ಭವ ಮಾಡಬೇಕು. ಇದು ಕೆಳಗಿನದು, ಅರಣಿಯ ಕೆಳಗಿನ ಭಾಗ ಅಧರ ಅರಣಿ ಅಂತ ಕರೀತಾರೆ. ಅದು ತೋರಿಸು, ಮೊದಲಿನ ತೋರಿಸು. ಇದು ಉತ್ತರ ಅರಣಿ, ಇದು ಮೇಲ್ಭಾಗ, ಅದು ಕೆಳಭಾಗ. ಇದು ನೋಡಿ ಕಡೆದು ಹಾಗಾಗಿರುವಂಥದ್ದು. ಆ ರಂಧ್ರಗಳೆಲ್ಲ ಮತ್ತು ಕಪ್ಪಾಗಿದೆ ನೋಡಿ, ಇದು ಅಗ್ನಿ ಬಂದು ಕಪ್ಪಾಗಿರುವಂಥದ್ದು.
ಇಷ್ಟೆಲ್ಲ ಇದೆ ನೋಡಿ. ಒಂದು ವಿಸ್ತಾರವಾದ ಯಜ್ಞವನ್ನು ನಾವು ನೋಡುವಂಥ ಅವಕಾಶ ಪಡ್ಕೊಂಡ್ರೆ ಅಲ್ಲಿ ಪಾತ್ರಗಳ ಉಪಯೋಗಗಳನ್ನು ನಾವು ಕಾಣಬಹುದು ಅಂತ. ಹೀಗೆ ವಿಶಾಲೈ ಅಗ್ನಿಶರಣೈ, ಅಗ್ನ್ಯಾಗಾರಗಳು, ವಿಶಾಲವಾಗಿರ್ತಕ್ಕಂಥ ಅಗ್ನ್ಯಾಗಾರಗಳು, ಅಲ್ಲಲ್ಲಿ ಯಜ್ಞ ಪಾತ್ರಗಳು, ಅಜಿನಗಳು ಅಂದರೆ ಮೃಗಚರ್ಮ, ಕುಶೈ ದರ್ಬೆ, ಸಮಿದ್ಭಿ ಸಮಿತ್ತುಗಳು, ಪಾಲಶ, ಅಶ್ವತ್ಥ, ಅರ್ಕ, ಔದುಂಬರ, ಆಲ, ಶಮಿ, ಅಪಮಾರ್ಗ, ಖದಿರ, ಕುಶ, ದೂರ್ವೆ ಇವೇ ಮೊದಲಾಗಿರ್ತಕ್ಕಂಥ ಬೇರೆ ಬೇರೆ ಪ್ರಕಾರದ ಸಮಿತ್ತುಗಳು, ತೋಯ ಕಲಶೈಹಿ ಜಲಪೂರ್ಣವಾದ ಕಲಶಗಳು, ನೀರು ತುಂಬಿದ ಶುದ್ಧ ನೀರು ತುಂಬಿರ್ತಕ್ಕಂಥ ಕಲಶಗಳು, ಫಲಮೂಲಗಳು. ಫಲಕ್ಕೂ ಮೂಲಕ್ಕೂ ಏನು ವ್ಯತ್ಯಾಸ? ಯಾವುದು ಫಲ, ಯಾವುದು ಮೂಲ? ಹಾಂ, ಫಲ ಮೇಲೆ ಸಿಗುವಂಥದ್ದು, ಹಾಂ, ಮಣ್ಣಿನ ಒಳಗೆ ಸಿಗುವಂಥದ್ದು. ಅಂಥ ಗೆಡ್ಡೆ ಗೆಣಸು ಅಂತ ಹೇಳ್ತಾರಲ್ಲ, ಮಣ್ಣಿನ ಒಳಗೆ ಸಿಗುವಂಥದ್ದು, ಕೆಳಗೆ ಸಿಗುವಂಥದ್ದು ಅದು ಮೂಲ, ತುದಿಯಲ್ಲಿ ಸಿಕ್ಕುವಂಥದ್ದು ಫಲ ಅಂತ. ಇವೆಲ್ಲ ಋಷಿಗಳ ಆಹಾರ. ಈ ಫಲಮೂಲಗಳು ಮುಖ್ಯವಾಗಿರ್ತಕ್ಕಂಥ ಆಹಾರ ಋಷಿಗಳಿಗೆ. ಹಾಗೆ ದೊಡ್ಡ ದೊಡ್ಡ ವೃಕ್ಷಗಳು, ಆರಣ್ಯೈಶ್ಚ ಮಹಾವೃಕ್ಷೈ, ಅವುಗಳು ಕಾಡಿನಲ್ಲಿ ಮಾತ್ರ ಸಿಗ್ತವೆ, ನಾಡಿನಲ್ಲಿ ಇರೋದಿಲ್ಲ. ಅಂತಹ ದೊಡ್ಡ ದೊಡ್ಡ ಮರಗಳು, ರುಚಿಯಾದ ಹಣ್ಣುಗಳು. ಋಷಿಯಾಶ್ರಮಗಳ ಪರಿಸರದಲ್ಲಿ ಈ ಅಡಿಗೆ ಮಾಡುವಂಥ ಅಂಶ ಎಷ್ಟಿದೆಯೋ ಮಾಡದಿರುವ ಅಂಶ ಕೂಡ ಅಷ್ಟೇ ಇದೆ. ಈ ಫಲಮೂಲಗಳಿಂದ ಸೀದಾ ಸೇವಿಸುವಂಥದ್ದು, ರುಚಿಯಾದ ಹಣ್ಣುಗಳು ಅಂದರೆ ನೇರವಾಗಿ ಸೇವಿಸುವಂಥದ್ದು ಅಂತ. ಹಾಗೆ ದೊಡ್ಡ ದೊಡ್ಡ ವೃಕ್ಷಗಳು, ರುಚಿಯಾದ ಫಲಗಳು, ಹಾಗೆ ಪೂಜೆಗಳು, ಹೋಮಗಳು, ಬಲಿಹೋಮಾರ್ಚಿತಂ ಪುಣ್ಯಂ ಪಾವಿತ್ರ್ಯ, ಎತ್ತ ನೋಡಿದರತ್ತ ಪಾವಿತ್ರ್ಯ, ಅಶುದ್ಧವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಶುದ್ಧವಾಗಿರ್ತಕ್ಕಂಥದ್ದು, ನಮ್ಮನ್ನು ಶುದ್ಧಗೊಳಿಸುವಂಥದ್ದು. ಮತ್ತು ಕಿವಿ ತುಂಬ ಮೊರೆಯುವ ವೇದಘೋಷ, ಬ್ರಹ್ಮಘೋಷ ನಿನಾದಿತಂ, ವೇದಧ್ವನಿ ಅದು ಎಲ್ಲಿ ತುದಿಯಿಂದ ತುದಿಗಿದೆ. ಅದು ಎಲ್ಲಿಗೆ ಹೋದರೂ ಕೂಡ ಯಾರೋ ವೇದಾಧ್ಯಯನ ಮಾಡ್ತಾ ಇರ್ತಾರೆ, ಯಾರೋ ವೇದವನ್ನು ಹೇಳ್ತಾ ಇರ್ತಾರೆ, ಕಿವಿಗೆ ಬೀಳ್ತಾ ಇತ್ತು. ಅದು ತುಂಬ ಪವಿತ್ರ ವಾತಾವರಣ ನಿರ್ಮಾಣ ಆಗ್ತದೆ. ಮಂತ್ರಘೋಷ ಇದ್ದರೆ ವಾತಾವರಣ ತುಂಬ ಶುದ್ಧವಾಗಿರ್ತದೆ. ಹಾಗೆ ಹೂವುಗಳು, ಪುಷ್ಪೈರ್ ವನ್ಯೈಃ ಪರಿಕ್ಷಿಪ್ತಂ, ವನಸುಮಗಳು. ಈಗ ನಾವು ಊರಿನಲ್ಲಿ ಕಾಣೋ ಹೂವುಗಳು ಬೇರೆ, ಕಾಡಿನ ಹೂವುಗಳು ವಿಶೇಷವಾಗಿರ್ತಕ್ಕಂಥದ್ದು, ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕೃತಿ. ರಾಮಾಯಣದಲ್ಲಿ ನಾವು ಕಾಣ್ತೇವೆ ಅದನ್ನು. ಮರಗಳಿಂದ ಹೂವುಗಳು ಮಳೆ ಬಿದ್ದ ಹಾಗೆ ಇರ್ತಾ ಇದ್ವು ಅಂತ. ಆವತ್ತಿನ ಕಾಲದಲ್ಲಿ ಎಷ್ಟು ಮರಗಳಿರ್ತಾ ಇದ್ವು, ಎಷ್ಟು ಹೂ ಬಿಡುವ ಮರಗಳಿರ್ತಾ ಇದ್ವು, ಅವುಗಳಲ್ಲಿ ಎಷ್ಟು ಹೂವುಗಳಿರ್ತಾ ಇದ್ವು ಅಂದರೆ ಎಷ್ಟೋ ಕಡೆಗಳಲ್ಲಿ ಆ ರೀತಿಯ ವರ್ಣನೆ ಇದೆ ಅಂತ. ಪುಷ್ಪವೃಷ್ಟಿ ಇರ್ತಾ ಇತ್ತು ಅಂತ. ಅಶೋಕವನದಲ್ಲಿ ಹನುಮಂತನ ವರ್ಣನೆ ಕೂಡ ಇದೆ. ಈ ಹನುಮಂತ ಅಶೋಕವನದಲ್ಲಿ ಮರಗಳನ್ನು ಹತ್ತಿ ಹಾರುವಾಗ ಹೂಗಳ ಮಳೆ ಸುರಿಸಿದ್ವು ಅವುಗಳೆಲ್ಲವೂ ಕೂಡ ಅಂತ. ಅಷ್ಟು ಹೂವಿರ್ತಾ ಇತ್ತು ಆ ಮರಗಳಲ್ಲಿ ಅಂತ. ಹಾಗೆ ರಾಶಿ ರಾಶಿ ಹೂವುಗಳು, ರಾಶಿ ರಾಶಿ ಹಣ್ಣುಗಳು, ಗೆಡ್ಡೆ ಗೆಣಸುಗಳು, ಹೊಟ್ಟೆಗೆ ಕೊರತೆ ಇಲ್ಲ, ಶುಭವಾದ ಆಹಾರ. ಹಾಗೆ ಪದ್ಮಿನ್ಯಾಚ ಸಪದ್ಮಯ, ಪದ್ಮಿನಿ ಅಂದರೆ ಗೊತ್ತಾ ನಿಮಗೆ? ಪದ್ಮ ಅಂದರೆ ಕಮಲ, ಪದ್ಮಿನಿ ಅಂದರೆ ಕಮಲಗಳುಳ್ಳ ಕೊಳ. ಯಾವ ಸರೋವರದಲ್ಲಿ ಕಮಲಗಳಿದ್ದಾವೋ ಆ ಸರೋವರಕ್ಕೆ ಪದ್ಮಿನಿ ಎಂಬುದಾಗಿ ಹೆಸರು. ಪದ್ಮಿನ್ಯಾಚ ಸಪದ್ಮಯ, ತುಂಬ ಕಮಲಗಳು ತುಂಬಿರ್ತಕ್ಕಂಥ ಕೊಳಗಳು ಅಂತ ದಿವ್ಯ ವಾತಾವರಣ ನೋಡಿ. ಒಮ್ಮೆ ಅಂಥ ಒಂದು ಕಮಲದ ಕೊಳವನ್ನು ಕಣ್ಣಲ್ಲಿ ನೋಡಿದರೆ ಮನಸ್ಸೆಲ್ಲ ಪ್ರಸನ್ನ ಆಗುವಂಥದ್ದು ಅಂತ. ಯಾವ ಚಿಂತೆ ಇದ್ದರೂ ಪರಿಹಾರ ಆಗ್ತದೆ, ಏನು ನೋವಿದ್ರೂ ಕೂಡ ಶಮನ ಆಗ್ತದೆ, ಮನಸ್ಸು ತಿಳಿಯಾಗ್ತದೆ ನೋಡಿದಾಗ, ಕಮಲದ ಹಾಗೆ ಹರಡ್ತದೆ ಮನಸ್ಸು ಕೂಡ. ಹಾಗೆ ಋಷಿಗಳನ್ನು ಕಂಡರಂತೆ ರಾಮ ಆ ಋಷ್ಯಾಶ್ರಮದ ಪರಿಸರದಲ್ಲಿ. ಎಂಥ ಋಷಿಗಳು ಅಂದರೆ ಅವರು ಬೇರೆ ಆಹಾರ ಇಲ್ಲ, ಫಲ ಮೂಲ. ನಾವಾಗ ಹೇಳಿದ ಹಾಗೆ
ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ಮಾತ್ರ ತಿಂದು ಬದುಕುವಂಥ ಋಷಿಗಳು. ಚೀರ ಕೃಷ್ಣಾಜಿನಾಂಬರೀಹಿ, ನಾರು ಬಟ್ಟೆ ಹುಟ್ಟಿದ್ದಾರೆ, ಕೃಷ್ಣಾಜಿನವನ್ನು ಹೊದ್ದಿದ್ದಾರೆ, ಹಣ್ಣು ಹಂಪಲು ತಿಂತಾರೆ. ದಾಂತೈಹಿ ಅಂದರೆ ಇಂದ್ರಿಯ ನಿಗ್ರಹ ಮಾಡಿದ್ದಾರೆ. ಅಂದರೆ ಕಣ್ಣು ಕಿವಿಗಳ ಮೇಲೆ ಹತೋಟಿ ಇದೆ. ನೋಡಬೇಡ ಅಂದರೆ ಕಣ್ಣು ನೋಡೋದಿಲ್ಲ, ಕೇಳಬೇಡ ಅಂದರೆ ಕಿವಿ ಕೇಳೋದಿಲ್ಲ. ಹತೋಟಿ ಇದೆ ಅಂತ. ಈಗ ನಮಗೆ ಆ ಹತೋಟಿ ಇದೆ, ನೋಡ್ಕೋಬೇಕು ನಾವು ಅಂತ. ನಮ್ಮ ಮಾತನ್ನು ಮನಸ್ಸು ಕೇಳೋದೇ ಇಲ್ಲ. ನೋಡಬೇಕು ಅಂತ ಏನಾದ್ರು ಕಣ್ಣಿಗೆ ಅನಿಸ್ಬಿಟ್ರೆ ನೋಡೋದೇ ಅದು ಅಂತ. ಬೇಡ ಅಂದರೆ ಕೇಳುತ್ತೆ ಅದು, ಕೇಳೋದೇ ಇಲ್ಲ ಅಂತ. ಆದರೆ ಆ ಋಷಿಗಳು ಹಾಗಲ್ಲ ಅಂತ, ತಮ್ಮ ಮನಸ್ಸಿನ ಮೇಲೆ, ತಮ್ಮ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧನೆ ಮಾಡಿದರು. ತುಂಬ ದೊಡ್ಡ ಗುಣ ಇದು. ಇಂದ್ರಿಯ ನಿಗ್ರಹ ತುಂಬ ದೊಡ್ಡ ಸಂಪತ್ತು. ಇಂದ್ರಿಯಗಳು ಪತನಕ್ಕೆ ಕಾರಣವಾಗ್ತವೆ. ಒಂದೊಂದು ಇಂದ್ರಿಯ ಸಾಕಂತೆ ನಾಶ ಆಗೋದಕ್ಕೆ ಮನುಷ್ಯ ಅಂತ. ಹಾಗಿವೆ ಅಂತೆ ಅವುಗಳ ಒಂದು ಕೈಚಳಕ ಅಂತ. ಈಗ ನೋಡಿ, ಭ್ರಮರ ಇದೆ, ಪತಂಗ ಇದೆ. ಪತಂಗಕ್ಕೆ ದೀಪವನ್ನು ಕಂಡಾಗ ಆಕರ್ಷಣೆ ಅಲ್ವಾ? ದೀಪವನ್ನು ಕಂಡಾಗ, ದೀಪದ ರೂಪವನ್ನು ಕಂಡಾಗ ಆಕರ್ಷಣೆ ಅಂತ ಹೋಗಿ ಬಿದ್ದು ಬಿಡುತ್ತೆ, ಸತ್ಯ ಹೋಗುತ್ತೆ ಕೈ ಮೈ ಸುಟ್ಕೊಂಡು. ಕಣ್ಣು ಮಾಡಿದ ಅನಾಹುತ ಅಂತ. ದೀಪ ಕಣ್ಣಿಗೆ ಕಾಣ್ತಾ ಇದೆಯಲ್ವಾ, ಸೆಳೆತ, ಆಕರ್ಷಣೆ. ಹಾಗೆ ಜಿಂಕೆಗಳು, ಕಿವಿಗಳು ಅವುಗಳ ನಾಶಕ್ಕೆ ಕಾರಣ ಆಗ್ತವೆ ಅಂತ. ಜಿಂಕೆಗಳನ್ನು ಕೊಲ್ಲೋದು ಹೇಗಂತೆ ಬೇಡರುಗಳು ಅಂತಂದರೆ, ಮಧುರವಾದ ಗೀತವನ್ನು ಗಾಯನ ಮಾಡಿದಾಗ ಅಥವಾ ಒಂದು ಬಗೆಯಲ್ಲಿ ಅದನ್ನು ಗಾಯನ ಬಾದನ ಮಾಡಿದಾಗ ಅದು ಹಾಗೆಯೇ ಕೇಳ್ತಾ ನಿಂತುಬಿಡುತ್ತಂತೆ. ಆಗ ಅದನ್ನು ಹೊಡೆದು ಕೊಲ್ತಾರೆ ಅಂತ. ಕಿವಿಯಿಂದ ಸಾವು ಬರ್ತದೆ, ನಾಲಿಗೆಯಿಂದ ಬರ್ತದೆ ಸಾವು. ಉದಾಹರಣೆ ಕೊಡಿ ನೋಡೋಣ. ಮೀನುಗಳು, ಮೀನು ಹಿಡಿತಾರಲ್ವಾ? ಮೀನು ಹೇಗೆ ಹಿಡಿತಾರೆ? ಗಾಳದ ಮೂಲಕ ಬಲೆ ವಿಷಯ ಬೇರೆ ಪ್ರತ್ಯೇಕ. ಗಾಳದ ಮೂಲಕ ಮೀನನ್ನು ಹಿಡಿತಾರೆ ನೋಡಿ. ಬಲೆಗಳಲ್ಲೂ ಕೂಡ ಮಾಡ್ತಾರೆ ಅದನ್ನು. ಗಾಳದ ತುದಿಯಲ್ಲಿ ಒಂದು ಆಮಿಷವನ್ನು ಇಟ್ಟಿರ್ತಾರೆ, ಅಲ್ಲಿ ಚಿಕ್ಕ ಆಹಾರದ ತುಣುಕನ್ನು ಇಟ್ಟಿರ್ತಾರೆ. ನಾಲ್ಗೆ ಚಪಲ, ಅದು ತಿನ್ನೋ ಹಸಗೆ ಮೀನು ಬಂದು ಅದಕ್ಕೆ ಬಾಯಿ ಹಾಕಿದರೆ ಬಲಿಯಾಗಿ ಹೋಗುತ್ತೆ ಅದು. ಹಾಗೆ ಆನೆ ಸ್ಪರ್ಶದ ಸುಖಕ್ಕಾಗಿ ಹಾತೊರೆದು ಅದು ಸಾವನ್ನಪ್ಪತ್ತೆ ಅಂತ ಹೇಳ್ತಾರೆ. ಆನೆಯನ್ನು ಹಿಡಿಯೋದು ಹೇಗೆ ಅಂದರೆ, ಅಥವಾ ಗ್ರಹಣಕ್ಕೊಳಗಾಗತ್ತೆ, ಅಂದರೆ ಅದನ್ನು ಹಿಡಿತಾರೆ, ಅದನ್ನು ಬಂಧನಕ್ಕೊಳಗಾಗತ್ತೆ. ದೊಡ್ಡ ಕೆಡ್ಡ ತೊಡಿರ್ತಾರೆ, ದೊಡ್ಡ ಹೊಂಡ ತೊಡಿರ್ತಾರೆ, ದೊಡ್ಡದು, ಆನೆಗೆ ಸರಿಯಾಗುವಂಥದ್ದು. ಮೇಲಿಂದ ಗೊತ್ತಾಗದೇ ಇರೋ ಹಾಗೆ ಮುಚ್ಚಿರ್ತಾರೆ ಅದನ್ನು. ಎಲೆ ಅಥವಾ ಹುಲ್ಲು ಎಲ್ಲ ಹಾಕಿ ಮೇಲಿಂದ ಗೊತ್ತಾಗದೇ ಇರ್ತಾರೆ, ಮುಚ್ಚಿರ್ತಾರೆ. ಒಳಗಡೆ ಹೊಂಡ ಇರುತ್ತೆ. ಆ ಕಡೆಗೆ ಒಂದು ಹೆಣ್ಣಾನೆಯೇ ನಿಲ್ಲಿಸಿರ್ತಾರೆ, ಅಥವಾ ಹೆಣ್ಣಾನೆಯ ಗೊಂಬೆ ಆಕೃತಿ ಮಾಡಿ ಗೊತ್ತಾಗದಂತೆ ಅದೇ ತರಹ ಕಾಣಬೇಕು, ಆ ರೀತಿ ಮಾಡಿ ಅದನ್ನು ನಿಲ್ಲಿಸಿಟ್ಟಿರ್ತಾರೆ. ಈ ಕಡೆ ಇರುವ ಆನೆ ಅದನ್ನು ನೋಡಿ ಅದರ ಸ್ನೇಹ ಬೆಳೆಸಬೇಕು ಅನ್ನೋ ಕಾರಣಕ್ಕೆ, ಅದರ ಸ್ಪರ್ಶ ಸುಖ ಬೇಕು ಅನ್ನೋ ಕಾರಣಕ್ಕೆ ನೆಡ್ಕೊಂಡು ಹೋಗ್ತಾ ಇರ್ತದೆ, ಬಿದ್ದುಬಿಡುತ್ತೆ, ಕೆಡ್ಡದಲ್ಲಿ ಬಿದ್ದುಬಿಡುತ್ತೆ ಆನೆ ಅಂತ. ಅದು ಒಂದೊಂದು ಇಂದ್ರಿಯಗಳು ಮಾಡುವ ಅನಾಹುತ ಇದು. ಕುರಂಗ, ಮಾತಂಗ, ಪತಂಗ, ಭೃಂಗಾಹ ಅಂತ ಹೇಳ್ತಾರೆ. ಕುರಂಗ ಜಿಂಕೆ, ಮಾತಂಗ ಆನೆ, ಪತಂಗ ಗೊತ್ತು ನಿಮಗೆ. ಭೃಂಗ ಅಂದರೆ ದುಂಬಿ. ದುಂಬಿ ಕೂಡ ಹಾಗೆ ಅಂತೆ. ದುಂಬಿ ಹೂವಿನ ಪರಿಮಳ, ಮಕರಂದ, ಹೂವಿನ ಪರಿಮಳ, ಅದಕ್ಕೆ ಒಳಗಾಗಿ ಹೋಗಿ ಕಮಲದ ಒಳಗಡೆ ಕೂತ್ಕೊಂಡಿರ್ತದೆ. ಅದನ್ನು ಸವಿತಾ ಇರುತ್ತೆ, ಆ ಪರಿಮಳ ತಗೊಳ್ತಾ ಇರುತ್ತೆ ಭಾಳ ಖುಷಿಯಿಂದ. ಸಂಜೆಯಾಗಿ ಕಮಲ ಮುದುರಿ ಬಿಟ್ಟರೆ ಒಳಗಡೆಗೆ ಬಂದಿದ್ದು. ಇದೈದು ನಮಗಿದೆ ಮನುಷ್ಯನಿಗೆ ಸಕ್ರಿಯವಾಗಿ. ಒಂದೊಂದರಲ್ಲೇ ಎಷ್ಟೆಲ್ಲ ಅನಾಹುತಗಳಾಗಿದೆ ಪ್ರಾಣಿಗಳಿಗೆಲ್ಲ. ನಮಗೆ 5 ಜಾಗೃತವಾಗಿದೆ. ಈ ಕಡೆ ಕಣ್ಣು ಕಾದಿದೆ, ಆ ಕಡೆ ಕಿವಿನೂ ಕಾದಿದೆ, ಮೂಗು ಕೇಳ್ತಾ ಇದೆ, ನಾಲ್ಗೆನೂ ಕೇಳ್ತಾ, ಎಲ್ಲ ಕೇಳ್ತಾ ಇದೆ. ಈ 5 ಕುದುರೆಗಳು, 5 ಇಂದ್ರಿಯಗಳು, 5 ಕುದುರೆಗಳು 5 ದಿಕ್ಕಿಗೆ ಹೋಗ್ತಾ ಇದ್ದಾವೆ. 5 ಪ್ರಪಾತಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಹತೋಟಿ ಸರಿ ಇಲ್ಲದೇ ಇದ್ದರೆ ಅಲ್ವಾ, ನಿಮಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನೀವು ಕುದುರೆ ಮೇಲೆ ಕೂತಿರ್ತೀರಿ, ಹತೋಟಿ ಇಲ್ಲದೇ ಇದ್ದರೆ ಏನಾಗುತ್ತೆ? ಹೌದು, ಕೆಳಗೆ ಎಲ್ಲೇ ಹತ್ತಿರದಲ್ಲೇ ಬಿದ್ದರೆ ಪರವಾಗಿಲ್ಲ, ಯಾವುದೋ ಪ್ರಪಾತ ಆದರೆ ಏನು ಮಾಡೋದು? ಹಾಗಾಗಿ ಕುದುರೆ ಸವಾರಿ ಮಾಡಬೇಕಾದ್ರೆ ಹೇಗೆ ಕುದುರೆಯ ಮೇಲೆ ಹತೋಟಿ ಬೇಕೋ, ಇದು ಜಾಸ್ತಿ ಅರ್ಥ ಆಗುತ್ತೆ ನಿಮಗೆ, ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ?
ಹತೋಟಿ ಬೇಕು ಬೇಡ ಕುದುರೆ ಮೇಲೆ, ಕುದುರೆ ಸವಾರಿ ಮಾಡೋನಿಗೆ? ಹಾಗೆ ಈ ಇಂದ್ರಿಯಗಳ ಮೇಲೆ ಹತೋಟಿ ಬೇಕು ಅಂತ. ನಮ್ಮ ಕಣ್ಣು ಕಿವಿಗಳ ಮೇಲೆ ನಮ್ಗೆ ಹತೋಟಿ ಇಲ್ಲದೇ ಇದ್ದರೆ ಅನಾಹುತಕ್ಕೆ ಕಾರಣ ಆಗುತ್ತೆ ಅದು ಅಂತ. ತುಂಬ ಉದಾಹರಣೆಗಳಿದ್ದಾವೆ ಅದಕ್ಕೆ, ಬೇಕಾದಷ್ಟು ಉದಾಹರಣೆಗಳು. ಹಾಗೆ ಆ ಋಷಿಗಳು ಹೇಗಿದ್ರು ಅಂದರೆ, ಹಣ್ಣು ಹಂಪಲುಗಳು ಆಹಾರ, ಚೀರ ಅಂದರೆ ನಾರು ಬಟ್ಟೆ, ಕೃಷ್ಣಾರ್ಜುನಗಳ ವಸನ ವಸ್ತ್ರ, ಇಂದ್ರಿಯಗಳ ನಿಗ್ರಹ. ಹೇಗಿದ್ರಂತೆ ಒಬ್ಬೊಬ್ಬರು ಅಂದರೆ, ಸೂರ್ಯ ವೈಶ್ವಾನರಾಭೈಶ್ಚ, ಕೆಲವು ಸೂರ್ಯನಂತೆ, ಕೆಲವು ಅಗ್ನಿಯಂತೆ ಕಾಣ್ತಾ ಇದ್ದರು. ತೇಜೋ ರಾಶಿ, ಬೆಳಕನ್ನೇ ರಾಶಿ ಹಾಕಿದಂತೆ ಇದ್ದರು. ಬೆಳಕಿಗೆ ಕೈಕಾಲು ಬಂದಾಗೆ, ಇಡೀ ಕಣ್ಣು ಮುಖ ಎಲ್ಲ ತೇಜೋಮಯ. ಅಷ್ಟೇ ಪ್ರಖರ ಕೂಡ ಅಂತ, ಸುಡುವ ಶಕ್ತಿ ಇದೆ ಅಂತ, ನಿಗ್ರಹಿಸುವ ಶಕ್ತಿ ಇದೆ ಅಂತ. ಯಾರಾದರೂ ಅವರಿಗೆ ತಪ್ಪಿ ನಡೆದರೆ, ಅವರನ್ನು ಕೆಣಕಿದರೆ, ತುಡುಕಿದರೆ ಸುಟ್ಟು ಬಿಡುವ ಶಕ್ತಿ ಇದೆ ಅವರಿಗೆ ಅಂತ. ಹಾಗಾಗಿ ಅಂಥ ಸೂರ್ಯ ವೈಶ್ವಾನರಾಭೇಶ್ಚ, ಸೂರ್ಯಾಗ್ನಿಗಳಂತೆ ಇರತಕ್ಕಂಥವರು. ಪುರಾಣ ಈಗ ಹಳಬರಂತೆ ಎಲ್ಲ. ಎಷ್ಟೆಷ್ಟು ಹಳಬರು ಅಂದರೆ, ಸೂರ್ಯನಷ್ಟು ಹಳಬರು, ಅಗ್ನಿ ಎಷ್ಟು ಹಳಬರು, ಹಿಮಾಲಯದಷ್ಟು ಗಂಗೆಯಷ್ಟು ಹಳಬರು. ಅಂಥ ಮುಪ್ಪಿನ ಮುದುಕರು, ಯಾವುದೋ ಯುಗದವರು ಇನ್ನೂ ಇದ್ದಾರೆ. ಯಾವ್ಯಾವ ಕಾಲದಲ್ಲೇ ಗೊತ್ತು ಅವರಿಗೆ ಘಟನೆಗಳು ಅಂತ. ಕೃತಯುಗ ಗೊತ್ತು, ತ್ರೇತಾಯುಗ ಗೊತ್ತು ಅನ್ನೋ ಹಾಗೆ ಯುಗ ಯುಗಗಳ ಕಾಲ ಬಾಳಿರ್ತಕ್ಕಂಥ, ಅತ್ಯಂತ ವೃದ್ಧರಾಗಿರ್ತಕ್ಕಂಥ, ನಮ್ಮ ನಿಮ್ಮ ಕಲ್ಪನೆಗೆ ಮೀರಿದ ಆಯಸ್ಸು ಅವರದ್ದು ಅಂತ. ಅಂತಂಥ ಹಳೆಯ ಋಷಿಗಳನ್ನು ರಾಮ ನೋಡಿದನಂತೆ. ಇವರ ಪರಿಸರದಲ್ಲಿ ಗುರುಕುರುಗಳು ಇರ್ತಾ ಇದ್ದಿದ್ದು ಅಂತ. ಇಂಥವ್ರನ್ನು ನೋಡೋದೇ ಒಂದು ಮಹಾಯೋಗ. ಇಂಥವರು ನಮ್ಮನ್ನು ನೋಡೋದು ಕೂಡ ಮಹಾಯೋಗವೇ. ಅವರ ದೃಷ್ಟಿಗೆ ನಾವು ಬೀಳುವಂಥದ್ದು, ನಾವು ಅವರ ದರ್ಶನ ಪಡ್ಕೊಳ್ಳುವಂಥದ್ದು, ಅವರ ಸ್ಪರ್ಶವೋ ಆಶೀರ್ವಾದವೋ, ಅಥವಾ ಅವರು ಉಸಿರಾಡದ ಗಾಳಿ ನಾವು ಉಸಿರಾಡುವಂಥದ್ದು, ಇವೆಲ್ಲ ಪುಣ್ಯಕ್ಕೆ ಕಾರಣ ಆಗುವಂಥದ್ದು, ಉದ್ಧಾರಕ್ಕೆ ಕಾರಣ ಆಗುವಂಥದ್ದು ಅಂತ. ಹಾಗಾಗಿ ಇವೆಲ್ಲ ಸಾತ್ವಿಕ, ಈ ಒಂದೊಂದು ಕೂಡ ಅಂತ. ದರ್ಭೆ ಆಯಿತು, ಕೃಷ್ಣಾರ್ಜುನ ಆಯಿತು, ಅಥವಾ ಈ ಗೆಡ್ಡೆ ಗೆಣಸು, ಹಣ್ಣು ಹಂಪಲು ಆಯಿತು. ಈ ಪ್ರತಿ ಒಂದು ಸಂಗತಿ ಕೂಡ ಸತ್ವಗುಣ ಪ್ರಧಾನ. ಇವುಗಳಲ್ಲಿ ರಜೋಗುಣ ತಮೋಗುಣಗಳು ಕಡಿಮೆ ಇರತಕ್ಕಂಥದ್ದು, ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥದ್ದು. ಇವುಗಳ ಸಂಪರ್ಕಕ್ಕೆ ಯಾರು ಬರ್ತಾರೆ ಅವರಲ್ಲಿ ಸತ್ವಗುಣದ ಜಾಗೃತಿ ಉಂಟಾಗುವಂಥದ್ದು. ತಾನೇ ಬರ್ತದೆ ಏಕಾಗ್ರತೆ ಅಂತ. ಸತ್ವಗುಣ ನಮ್ಮಲ್ಲಿ ಜಾಸ್ತಿ ಆದರೆ ಏಕಾಗ್ರತೆ ತಾನೇ ಬರ್ತದೆ, ತಿಳುವಳಿಕೆ ತಾನೇ ಬೆಳೀತದೆ, ಪ್ರೀತಿ ವಿಶ್ವಾಸ ಇದೆಲ್ಲ ಹೆಚ್ಚಾಗ್ತದೆ, ಖುಷಿ ಇರ್ತದೆ, ಒಂಥರ ಮನಸ್ಸಿನಲ್ಲಿ ಸಮಾಧಾನ. ಇದೆಲ್ಲ ಸತ್ವಗುಣದಿಂದ ಬರುವಂಥದ್ದು. ರಜೋಗುಣ ಹೆಚ್ಚಾದರೆ ಭಯ ಹೆಚ್ಚಾಗ್ಬೋದು, ಕೋಪ ಹೆಚ್ಚಾಗ್ಬೋದು, ಅಸೂಯೆ ಬರ್ಬೋದು, ಇವೆಲ್ಲ ಆಗ್ಬೋದು, ಅಸಹನೆ ಬರ್ಬೋದು. ತಮೋಗುಣ ಹೆಚ್ಚಾದರೆ ಒಳ್ಳೆ ನಿದ್ದೆ ಬರ್ಬೋದು, ಎಚ್ಚರ ಇದ್ರೂ ಕೂಡ ಜಾಡ್ಯ ಬರ್ಬೋದು, ಆಲಸ್ಯ ಬರ್ಬೋದು. ಬಿಡು, ಯಾರು ಮಾಡ್ತಾರೆ, ಯಾರು ಹೇಳ್ತಾರೆ, ಬೆಂಕಿ ಹತ್ತಿ ಉರಿತಾ ಇದೆಯಂತೆ, ಇಡ್ಲಿ ಬಿಡು ಎದುರಾಯಿತು ಅಂತ. ಕೆಲವು ಬಗೆ ಆಲಸಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಈಗ ನಿಪ್ಪ ಆಲಸಿ, ಪರಮ ಆಲಸಿ, ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಅದೆಲ್ಲ ಹೇಗೆ ಅಂದರೆ, ಬೆಂಕಿ ಕಂಡು ಕೂಡಲೇ ಎದ್ದು ಓಡುವವನು ಒಂದು ಮಟ್ಟದ ಆಲಸ್ಯವನು, ಇಲ್ಲಿವರೆಗೆ ಬರಲಿ ಬಿಡು ಅಂತ ಬೆಂಕಿ ಅಂತ ಮಲ್ಕೊಂಡಿದ್ದಾನೆ, ಹೇಳೋಕ್ಕೆ ರೆಡಿ ಇಲ್ಲ ಅಂತ. ಅಲ್ಲಿದೆ ತಾನೇ ಅದು, ಇಲ್ಲಿವರೆಗೆ ಬರಲಿ ಅಂತ. ಇದೆಲ್ಲ ತಮೋಗುಣದಿಂದ ಬರುವಂಥದ್ದು ಅಂತ. ಸತ್ವಗುಣ ಬಂದರೆ ಅದೇ ನಾವೀಗ ಹೇಳಿದ ಹಾಗೆ ವಿವೇಕ ಅಥವಾ ಸಂತೋಷ, ಏಕಾಗ್ರತೆ, ಅಥವಾ ತಿಳಿಯುವಂಥದ್ದು, ಅರ್ಥವಾಗುವಂಥದ್ದು, ಜ್ಞಾನ, ಇದೆಲ್ಲ ಬರುವಂಥದ್ದು. ಶಕ್ತಿ ಕೂಡ ಸತ್ವಗುಣದಿಂದ ಬರುತ್ತದೆ. ರಜೋಗುಣ ತಮೋಗುಣಗಳಿಂದ ಶಕ್ತಿ ಬರೋದಿಲ್ಲ. ಸತ್ವಗುಣದಂದರೆ ನಮಗೆ ತಾಕತ್ತು ಬರುವಂಥದ್ದು. ಹಾಗಾಗಿ ಈ ಜೀವನಕ್ಕೆ ಅತ್ಯಂತ ಬೇಕಾಗಿರ್ತಕ್ಕಂಥ, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ವಿಷಯಗಳೆಲ್ಲ ಸತ್ವಗುಣದಿಂದ ಸಿಗುವಂಥದ್ದು. ಇವೆಲ್ಲ ಯಾಕೆ ಬಳಸೋದು ಈ ವಸ್ತುಗಳನ್ನಂತಂದರೆ, ಇವೆಲ್ಲ ಸಂಪರ್ಕ ಮಾತ್ರದಿಂದ ನಮ್ಮಲ್ಲಿ ಸತ್ವಗುಣವನ್ನು ಜಾಗೃತಗೊಳಿಸ್ತವೆ. ದರ್ಭೆ ಅಂತ ಅಂದ್ಕೊಳ್ಳಿ, ದರ್ಭೆಯ ಸ್ಪರ್ಶ ದರ್ಶನದಿಂದ ನಮ್ಮಲ್ಲಿ ಸತ್ವಗುಣ ಜಾಗೃತವಾಗ್ತದೆ. ಹಾಗಾಗಿ ಬೇಕು. ಸ್ನಾನ ಸತ್ವಗುಣದ ಜಾಗೃತಿಗಿರುವಂಥದ್ದು. ತಣ್ಣೀರು ಸ್ನಾನ ಆಗಬೇಕು. ಅದರಲ್ಲೂ ಕೂಡ ಬೆಸನೀರಲ್ಲ, ತುಂಬ ಬೆಸನೀರು ಅಲ್ವೇ ಅಲ್ಲ. ತುಂಬ ಬೆಸಿಯನ್ನು ಹಾಕಬಾರ್ದು, ತಲೆಗಂತೂ ಹಾಕಲೇಬಾರ್ದು. ತುಂಬ ಬಿಸಿ ಹಾಕಿದರೆ ತಲೆಗೆ
ಕಣ್ಣು, ಕಿವಿ ಇವುಗಳ ಶಕ್ತಿ ಹ್ರಾಸ ಆಗ್ತಾ ಬರ್ತದೆ. ಇವುಗಳು ದುರ್ಬಲವಾಗ್ತಾ ಬರ್ತವೆ. ಇಂದ್ರಿಯಗಳ ಶಕ್ತಿ ಕುಂಠಿತ ಆಗ್ತದೆ. ಹಾಗಾಗಿ ನೆತ್ತಿಯ ಮೇಲೆ ಹೆಚ್ಚು ಬಿಸಿ ಹಾಕಬಾರ್ದು. ಬೆಚ್ಚಗೆ ಅಂತಷ್ಟೇ, ಅದು ತಣ್ಣಗಿಲ್ಲ ಅಂತ ಅಷ್ಟಾದರೆ ಸಾಕು, ಅದಕ್ಕಿಂತ ಹೆಚ್ಚು ಬಿಸಿ ಹಾಕಬಾರ್ದು. ಮೈಗೂ ಅತಿ ಬಿಸಿ ಹಾಕಬಾರ್ದು, ತಲೆಗಿಂತ ಪರವಾಗಿಲ್ಲ. ಒಂದು ಮಟ್ಟದ ಬಿಸಿ ಮೈಗೆ ಹಾಕ್ಬೋದು, ಹೂ ಬಿಸಿ, ಹದ ಬಿಸಿಯನ್ನು ಮೈಗೆ ಹಾಕ್ಬೋದು. ಆದರೆ ತಲೆಗೆ ಅದು ಕೂಡ ಅಲ್ಲ ಅಂತ ಹೇಳ್ತಾರೆ ಅಂತ. ಯಾಕಂದರೆ ತಲೆ ಮುಖ್ಯ. ಅದು ತಲೆ ಬಿಸಿ ಆಗಬೇಕೋ ಬೇಡವೋ? ಬೇಡ ಅಲ್ವಾ? ಮತ್ತು ತಲೆಗೆ ಹಾಕಿ ಬಿಸಿ ನೀರು ಹಾಕ್ತೀರಿ. ಹಾಗಾಗಿ ಆ ಇಡೀ ವಾತಾವರಣದಲ್ಲಿ ಸತ್ವಗುಣದ ಜಾಗೃತಿಗೆ ಬೇಕಾಗಿರ್ತಕ್ಕಂಥ ಸಂಗತಿಗಳು, ಸನ್ನಿವೇಶಗಳು ಯಾವುದು ರಜೋಗುಣ ತಮೋಗುಣದ ಸಂಗತಿಗಳು, ಸನ್ನಿವೇಶಗಳು ಇಲ್ಲ ಇಲ್ಲಿ. ಯಾಕೆಂದರೆ ಋಷ್ಯಾಶ್ರಮ ಗುರುಕುಲಕ್ಕೆ ಬೇಕಾಗಿರುವಂಥದ್ದು ಪ್ರಧಾನವಾಗಿ ಸತ್ವಗುಣ. ಹಾಗೆ ಪರಮರ್ಷಿಗಳು, ಪರಮ ಪಾವನರು, ಅವರ ವಿಶೇಷ ಏನಂದರೆ ನಿಯತಾಹಾರೈ, ಆಹಾರ ನಿಯಮ ಇದೆ. ಸಿಕ್ಕದ್ದನ್ನು ತಿನ್ನುವವರಲ್ಲ, ಮತ್ತು ಯಾವ್ಯಾವುದೋ ಹೊತ್ತಿಗೆ ತಿನ್ನುವವರಲ್ಲ. ಸಿಕ್ಕಂದ್ರೆ ಎಷ್ಟಾದರೂ ತಿನ್ನುವವರಲ್ಲ. ಪ್ರಮಾಣ ಇದೆ, ಪ್ರಮಾಣವನ್ನು ಮೀರಬಾರ್ದು. ಹಾಗೆ ಸಮಯವನ್ನು ಮೀರಬಾರ್ದು. ಎರಡು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಚಾಯ್ಸ್, ನಾವು ಯಾವುದನ್ನು ಆಯ್ಕೆ ಮಾಡ್ತೇವೆ ಆಹಾರಕ್ಕೆ ತುಂಬ ಮುಖ್ಯ ಅದು ಅಂತ. ಯಾವ್ಯಾವುದನ್ನು ತಿನ್ನಬಾರ್ದು. ನಾವು ಇದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇರ್ತೇವೆ ಯಾವಾಗಲೂ. ಈಗ VVIPಗಳು ಉತ್ತರ ಕೊಡಿ ನೀವು. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅಥವಾ ಯಾರು ಅತ್ಯಂತ ಗಣ್ಯರು, ಅಲ್ಲಿ ಸೀದಾ ಪ್ರವೇಶ ಇರ್ತದ ಒಳಗಡೆಗೆ? ಯಾರು ಬೇಕಾದ್ರೂ ನೇರ ಸೀದಾ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು, ಆ ಥರ ಇರ್ತದ? ಮತ್ತೇನಿರುತ್ತೆ? ಅಪಾಯಿಂಟ್ಮೆಂಟ್ ಬೇಕು. ಆಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಸೀದಾ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದಾ? ಸೆಕ್ಯೂರಿಟಿ ಇರ್ತದೆ ಅಲ್ಲಿ ಅಲ್ವಾ? ಸೆಕ್ಯೂರಿಟಿ ಇರ್ತದೆ. ಮೆಟಲ್ ಡಿಟೆಕ್ಟರ್ ಇರ್ತದೆ ಅಲ್ಲಿ. ಮೆಟಲ್ ಡಿಟೆಕ್ಟರ್ ದಾಟಿ ಹೋಗಬೇಕು. ಮೆಟಲ್ ಡಿಟೆಕ್ಟರ್ ಗೊತ್ತಲ್ವ ನಿಮಗೆ? ನಾವೇನಾದರೂ ಚೂರಿ ಚಾಕು ಇಟ್ಕೊಂಡಿದ್ರೆ ಒಳಗಡೆಗೆ ಗೊತ್ತಾಗತ್ತೆ ಅದಕ್ಕೆ. ಮೆಟಲ್ ಐಟಮ್ ಏನೇ ಇಟ್ಕೊಂಡಿದ್ರು ಕೂಡ ಅದು ಬೀಪ್ ಶಬ್ದ ಮಾಡುತ್ತೆ ಕೂಡಲೇ. ಅದನ್ನು ದಾಟಿಯೇ ಹೋಗಬೇಕು. ಯಾಕೆಂದರೆ ಗೊತ್ತಿಲ್ಲ, ಯಾರೋ ಭಯೋತ್ಪಾದಕ ಬರ್ಬೋದು ಒಳಗಡೆಗೆ, ತಪ್ಪಿಸ್ಬೇಕಲ್ವಾ? ಹಾಗಾಗಿ ಸೆಕ್ಯೂರಿಟಿ ಜನಗಳು ಇರ್ತಾರೆ, ಯಂತ್ರಗಳು ಕೂಡ ಇರ್ತವೆ. ಅವುಗಳನ್ನು ದಾಟಿಯೇ ಹೋಗಬೇಕು ಒಳಗಡೆಗೆ. ಯಾಕೆಂದರೆ ಒಳಗಿರುವವನು ಜೀವ ಅಮೂಲ್ಯ, ಮುಖ್ಯವಾದ ವ್ಯಕ್ತಿ ಒಳಗಿರ್ತಕ್ಕಂಥವನು, ಅವನು ಉಳ್ಕೊಳ್ಬೇಕು ಅವನು. ಹಾಗಾಗಿ ಈ ವ್ಯವಸ್ಥೆ. ಹಾಗೆಯೇ ಮಕ್ಕಳೇ, ಇಲ್ಲಿ ಒಳಗಿರುವವನು ಕೂಡ VVIP, ಅವನು ಆತ್ಮ ಅಲ್ವಾ? ಒಳಗಡೆ ಇದಾನಲ್ಲ ಆತ್ಮ, VVIP ಅವನು. ಅಂದರೆ ವೆರಿ 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 ನಾಳೆ ತನಕ ಹೇಳಿ ಇಂಪಾರ್ಟೆಂಟ್, ಅಷ್ಟು ಇಂಪಾರ್ಟೆಂಟ್ ಅವನು ಅಂತ, ಒಳಗಿರ್ತಕ್ಕಂಥವನು ಅಂತ. ಹಾಗಾಗಿ ಏನೇ ಒಳಗೆ ಹೋಗೋದಾದರೂ ಕೂಡ ಸ್ಕ್ರೀನಿಂಗ್ ಬೇಕು, ಮೆಂಟಲ್ ಡಿಟೆಕ್ಟರ್ ಬೇಕು. ಮೆಟಲ್ ಡಿಟೆಕ್ಟರ್ ಅಲ್ಲ, ಇಲ್ಲಿ ಬೇಕಾಗುವಂಥದ್ದು ಒಂದು ಮೆಂಟಲ್ ಡಿಟೆಕ್ಟರ್. ಒಂದು ಮನಸ್ಸಿನ ಮೂಲಕ ನಾವು ಸ್ಕ್ರೀನ್ ಮಾಡಬೇಕು, ಅದು ಇದು ಬೇಕೋ ಬೇಡವೋ, ಒಳಗೆ ಹೋದರೆ ಏನಾಗ್ಬೋದು, ನಮಗೆ ಅನುಕೂಲ ಆಗ್ಬೋದು, ತೊಂದರೆ ಆಗ್ಬೋದು ನೋಡಬೇಕಲ್ವಾ? ಯಾವುದು ಒಳಗೆ ಹೋಗಿ ಒಳಗೆ ಉತ್ಪಾತಗಳನ್ನು ಮಾಡಬಹುದೋ, ನಮ್ಮ ನಾಶಕ್ಕೆ ಕಾರಣ ಆಗ್ಬೋದು, ಅಂಥದ್ದನ್ನು ಒಳಗಡೆ ಬಿಡಬಾರ್ದು. ಅದು ಆಹಾರ ಆಗಿರ್ಬೋದು, ವಿಚಾರ ಆಗಿರ್ಬೋದು. ಒಳಗೆ ಹೋಗಬೇಕಾದ್ರೆ ಒಳ್ಳೆಯದೇ ಹೋಗಬೇಕು. ಅದಕ್ಕೆ ವಿದ್ಯಾಭ್ಯಾಸ ಬೇಕಾಗುವಂಥದ್ದು. ಈ ವಿದ್ಯಾಭ್ಯಾಸ ಯಾಕೆ ಕೊಡೋದು ಅಂದರೆ ನಿಮಗೆ ವಿವೇಚನೆ ಬರೋ ದೃಷ್ಟಿಯಿಂದ ಅಂತ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು, ತಿನ್ನಬೇಕು ತಿನ್ನಬಾರ್ದು, ಮುಟ್ಟಬೇಕು ಮುಟ್ಟಬಾರ್ದು, ಕೇಳಬೇಕು ಕೇಳಬಾರ್ದು, ಮಾಡಬೇಕು ಮಾಡಬಾರ್ದು, ಬೇಕು ಬೇಡಗಳು, ವಿಧಿ ನಿಷೇಧಗಳು ಗೊತ್ತಿರಬೇಕು ಅಂತ. ಹಾಗಾಗಿ ಒಳಗೆ ಆತ್ಮಕ್ಕೆ ಹಾನಿಯಾಗುವಂಥ, ಅಂತಃಕರಣಕ್ಕೆ ಹಾನಿಯಾಗುವಂಥ ಯಾವುದನ್ನು ಕೂಡ ಒಳಗೆ ಬಿಟ್ಕೋಬಾರದು. ಸೆಕ್ಯೂರಿಟಿ ಬೇಕು ಸರಿಯಾಗಿ. ಹಾಗಾಗಿ ಈ ಮಾತುಗಳು ಹೇಳಿರ್ತಕ್ಕಂಥದ್ದು ಆಹಾರ ನಿಯಮ ಅಥವಾ ದಾಂತೈಹಿ ಅಂದರೆ ಇಂದ್ರಿಯ ನಿಗ್ರಹ, ಇದೆಲ್ಲ ಏನು ಅಂದರೆ ಕೆಡುಕನ್ನು ಒಳಗೆ ಬಿಡಬೇಡ. ಯಾವ ಕೆಡುಕು ನಮ್ಮ ಒಳಗೆ ಹೋಗಬಾರ್ದು. ಆಹಾರವೆಂಬುದು ನೇರ ಒಳಗೆ ಹೋಗುವಂಥದ್ದು, ಅದೇ ನಮ್ಮ ಮನಸ್ಸಾಗುವಂಥದ್ದು, ಅದೇ ಮೈ ಆಗುವಂಥದ್ದು. ಎಚ್ಚರಿಕೆ ಬೇಕು ತುಂಬ ಅಂತ. ಹೀಗೆ ಕೊಟ್ಟ ಕೊನೆಯಲ್ಲಿ ಏನಿದೆ ಇಲ್ಲಿ ಅಂತಂದರೆ
ತದ್ ಬ್ರಹ್ಮಭವನ ಪ್ರಖ್ಯಂ, ಬ್ರಹ್ಮಲೋಕದಂತೆ ಇತ್ತು ಆ ಆಶ್ರಮ ಮಂಡಲ, ಇನ್ನೊಂದು ಬ್ರಹ್ಮಲೋಕದಂತೆ ಇತ್ತು. ಬ್ರಹ್ಮಘೋಷ ನಿನಾದಿತಂ, ವೇದಧ್ವನಿ ಪ್ರತಿಧ್ವನಿತವಾಗ್ತಾ ಇತ್ತು ಅಲ್ಲಿ. ಮಾತ್ರವಲ್ಲ, ಬ್ರಹ್ಮವಿದ್ಭಿ ಮಹಾಭಾಗೈ ಬ್ರಾಹ್ಮಣೈರುಪಶೋಭಿತಂ, ಬ್ರಹ್ಮಜ್ಞಾನಿಗಳಾದ ಮಹಾತ್ಮರಾದ ವಿಪ್ರವರ್ಯರಿಂದ ಅಲಂಕೃತವಾಗಿತ್ತು. ಜೀವನದ ತುದಿಯನ್ನು ಮುಟ್ಟಿದವರು, ಸತ್ಯವನ್ನು ಕಂಡವರು, ಒಳಗೆ ಬೆಳಗುವ ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿದವರು, ದೇವರನ್ನು ನೋಡಿದವರು, ಸೃಷ್ಟಿಯ ಮರ್ಮವನ್ನು ಬಲ್ಲವರು, ಇಂಥವರುಗಳು ಅಲ್ಲಿ ಇರ್ತಾ ಇದ್ರು. ಅದಕ್ಕಿಂತ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ. ಅಂಥವರ ಪರಿಸರದಲ್ಲಿ ನಾವು ಇರ್ತೇವೆ ಅನ್ನೋದಕ್ಕಿಂತ ದೊಡ್ಡ ಗುಣ ಬೇರೆ ಯಾವುದೂ ಇಲ್ಲ. ಅವತ್ತಿನ ಕಾಲದಲ್ಲಿ ಹಾಗೆ ವಸಿಷ್ಠರು, ಅವ್ರದ್ದು ಕುಲ ಇರ್ತಾ ಇತ್ತು, ಗುರುಕುಲ. ವಾಲ್ಮೀಕಿಗಳು, ಅವ್ರದ್ದು ಒಂದು ಕುಲ, ಗುರುಕುಲ, ಅವರು ಕುಲಪತಿಗಳು. ವಸಿಷ್ಠರು ಕುಲಪತಿಗಳು. ಕುಲ ಅಂದರೆ ಗುರುಕುಲ, ಅದೇ ಅವರ ಸಂತಾನ, ಅವರ ಶಿಷ್ಯರು ಇರ್ತಾರಲ್ಲ, ಅದೇ ಅವರ ಮಕ್ಕಳಿದ್ದ ಹಾಗೆ ಅಂತ. ಯಾಕೆಂದರೆ ಅಂಥವರೊಬ್ಬರ ನೆರಳಲ್ಲಿ ಸಾವಿರಾರು ಜನ ಬೆಳೆಯೋಕ್ಕೆ ಸಾಧ್ಯ ಇದೆ, ಬಹಳ ಎತ್ತರ ತಲುಪೋಕ್ಕೆ ಸಾಧ್ಯ ಇದೆ ಜೀವನದಲ್ಲಿ. ಒಬ್ಬ ಬ್ರಹ್ಮಜ್ಞಾನಿ ಅವನ ಕಣ್ಣಿಗೆ ಬಿದ್ದರೆ ಉದ್ಧಾರ ಆಗ್ತಾನೆ, ಅವನ ಆಶೀರ್ವಾದ ಮಾಡಿದರೆ ಹಾಳಾಗೋದೇ ಇಲ್ಲ. ಅಂಥವರ ನೆರಳಿದೆಯಲ್ಲ, ಅಂಥವರ ಬೆಳಕು, ಅಂಥವರ ನೆರಳು ಜೀವಕ್ಕೆ ತುಂಬ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಕಾಲದ ಋಷ್ಯಾಶ್ರಮಗಳಲ್ಲಿ ಖಂಡಿತ ಇದ್ದಿರ್ತಕ್ಕಂಥ ಒಂದು ವಿಶೇಷ ಸಂಗತಿ ಯಾವುದು ಅಂದರೆ ಈ ಬ್ರಹ್ಮಜ್ಞಾನಿಗಳ ಸಂಚಾರ, ಅವರ ಪರಿಸರ. ಹೀಗೆ ದಂಡಕಾರಣ್ಯವನ್ನು ಹೊಕ್ಕ ರಾಮನಿಗೆ ಕೂಡಲೇ ಕಂಡು ಬಂದದ್ದು ಇದು. ಚಿತ್ರಕೂಟವನ್ನು ತ್ಯಜಿಸಿ ಭರತ ಬಂದು ಹೋದ ಬಳಿಕ ದಂಡಕಾರಣ್ಯ ಪ್ರವೇಶ ಮಾಡಿದಾಗ ಅತ್ರಿ ಅನಸೂಯರ ಭೇಟಿಯನ್ನು ಮಾಡಿ ಅದರ ಬಳಿಕ ದಂಡಕಾರಣ್ಯ ಪ್ರವೇಶ ಮಾಡ್ತಾನೆ. ಕಣ್ಣಿಗೆ ಬಿದ್ದಿದ್ದು ಇಂಥದ್ದೊಂದು ಆಶ್ರಮ ಮಂಡಲ. ಇವರ ರಕ್ಷಣೆಗಾಗಿ ರಾಮ ಪಣ ತೊಡುತ್ತಾನೆ. ಇವರುಗಳಿಗೆ ರಾಕ್ಷಸರ ಬಾಧೆ ಇತ್ತು. ಇವರು ಒಳ್ಳೆ ಕೆಲಸ ಮಾಡುವಾಗ ರಾಕ್ಷಸರು ಬಂದು ಉಪದ್ರವ ಮಾಡ್ತಾಯಿದ್ರು, ಹೋಮ ಹವನಗಳನ್ನು ಹಾಳು ಮಾಡ್ತಾಯಿದ್ರು, ತಪಸ್ಸಿನ ಭಂಗ ಮಾಡ್ತಾಯಿದ್ರು, ಕೊಲ್ತಾಯಿದ್ರು, ಹಿಂಸೆ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ಇಂಥ ಸಾತ್ವಿಕರಿಗೆ ಪೀಡೆ ಇತ್ತು ಅಂತ. ಆಗ ರಾಮ ಈ ದಂಡಕಾರಣ್ಯದ ಪರಿಸರಕ್ಕೆ ಬಂದವನು ಅವರೆಲ್ಲರಿಂದ ಪ್ರಾರ್ಥಿತನಾಗಿ, ಅವರೆಲ್ಲ ರಾಮನನ್ನು ಆಶ್ರಯಿಸ್ತಾರೆ. ನಮಗೆಲ್ಲ ನೀನು ರಕ್ಷಕನಾಗು ಅಂತ ಕೇಳ್ತಾರೆ. ಪ್ರತಿಜ್ಞೆ ಮಾಡ್ತಾನೆ, ಯಾರು ನಿಮ್ಮ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡ್ತಾರೋ, ನಿಮ್ಮ ಜೀವನಕ್ಕೆ ಮುಳ್ಳಾಗಿ ಪರಿಣಮಿಸ್ತಾರೋ ಅಂತಹ ದುಷ್ಟ ರಾಕ್ಷಸರನ್ನು ಕೊಂದು ಕಳೆಯುತ್ತೇನೆ ಎಂಬುದಾಗಿ ಧನುಸ್ಸನ್ನು ಎತ್ತಿ ಹಿಡಿದಿದ್ದು ಈ ಕಾರಣಕ್ಕೆ ಅಂತ. ಇಂಥ ಸಂಪತ್ತು ಇದು, ಜ್ಞಾನ ಭಂಡಾರ, ತಪೋನಿಧಿ. ಇವರು ತಪಸ್ಸು ಮಾಡ್ತಾಯಿದ್ರೆ, ವೇದಾಧ್ಯಯನ ಮಾಡ್ತಾಯಿದ್ರೆ ಪ್ರಪಂಚಕ್ಕೆ ಕ್ಷೇಮ. ಅದರಿಂದ ಲೋಕದಲ್ಲಿ ಮಳೆಬೆಳೆಗಳು ಕಾಲಕ್ಕೆ ಉಂಟಾಗ್ತವೆ, ರೋಗ ರುಜಿನಗಳು ಇರೋದಿಲ್ಲ, ಎಲ್ಲ ಚೆನ್ನಾಗಿರ್ತಾರೆ, ಧರ್ಮ ನೆಲೆಸಿರ್ತದೆ. ಯಾವಾಗ ಅಂದರೆ ತಪಸ್ಸು ಮಾಡುವಂಥರಬೇಕು, ಸಾಧನೆ ಮಾಡುವಂಥರಬೇಕು. ಹಾಗಾಗಿ ಅವರಿಗೆ ರಕ್ಷಕನಾಗಿ ರಾಮ ನಿಂತ. ಹರೇ ರಾಮ.